ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನನ್ನ ಲೈಫ್ ಸ್ಟೈಲ್. ಈ ವಿಡಿಯೋದಲ್ಲಿ ನಾನು ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಚೈನು ಮತ್ತು ಡಬಲ್ ಕ್ರೋಶ ಹಾಗೂ ತ್ರಿಬಲ್ ಕ್ರೋಶ ಹಾಕೋದು ತೋರಿಸಿದ್ದೆ. ಈಗ ನಾನು ಕಂಬ ಹಾಕೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಅಂದರೆ ಕಂಬಗಳನ್ನ ಹಾಕೋದು ಹೇಗೆ ಅನ್ನೋದನ್ನು ಕ್ರೋಶದಲ್ಲಿ. ಸೊ ಇದು ಬೇಸಿಕ್ ಸ್ಟಿಚ್ಚೇ, ಅಂದರೆ ಬೇಸಿಕ್ ಕ್ರೋಶನೇ ಇದನ್ನು ಕೂಡ. ಸೊ ಇದನ್ನು ನೀವು ಹೇಗೆ ಹಾಕೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇದಕ್ಕೋಸ್ಕರ 2 ಕಲರ್ಸ್ ತೊಗೊಂಡಿದ್ದೀನಿ, ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಸೊ ಫಸ್ಟ್ ನಾನು ಡಾರ್ಕ್ ಕಲರ್ನ ತಗೋತಾ ಇದ್ದೀನಿ. ಸೊ ಫಸ್ಟ್ ರೀತಿ 6 ಎಳೆ ದಾರ ತಗೋಬೇಕು. ಸೊ ಈ ರೀತಿ 6 ಎಳೆ ದಾರ ತಗೊಂಡು ಈ ರೀತಿ ಫಿಂಗರ್ ಮೇಲೆ ಬರೋ ಥರ, ಈ ರೀತಿ ಫಿಂಗರ್ ಮೇಲೆ ಬರೋ ಥರ ಥ್ರೆಡನ್ನು ಇಟ್ಕೊಳ್ಳಿ. ನೆಕ್ಸ್ಟು ಕ್ಲಾತನ್ನು ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲಿಗೆ ಕ್ರೋಶನ, ಈ ಟ್ಯೂಲಿಪ್ ಅಂತ ಇದೆ ನೋಡಿ, ಟ್ಯೂಲಿಪ್ ಅಂತ ಇರೋ ಸೈಡನ್ನು ನಮ್ಮ ಕಡೆ ನಮ್ಮ ಫೇಸಿಗೆ ಬರೋ ಥರ ಇಟ್ಕೊಂಡು, ಸೊ ಏನಕ್ಕೆ ಅಂದರೆ ಇದು ನಮ್ಮ ಫೇಸ್ ಸೈಡ್ ಬರಬೇಕು. ಸೊ ಇದು ನಾನು ತೊಗೊಂಡಿರೋದು 70.95 mm ಕ್ರೋಶ. ಇದು ಬೇಸಿಕಲಿ ಅವ್ರಿಗೆ ತುಂಬ ಈಸಿಯಾಗಿರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲಿಂದ ಇನ್ಸರ್ಟ್ ಮಾಡಿ ಕ್ಲಾತಿಗೆ ಈ ರೀತಿ ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ನೋಡಿ ಈ ರೀತಿ ಕ್ರೋಶದ ಮೇಲಿಂದ ಈ ರೀತಿ ತೆಗೆದು ಇದನ್ನು ಕಟ್ಕೊಳ್ಳಿ. ಈ ರೀತಿ 3 ಟೈಮ್ಸು ನಾಟ್ ಹಾಕ್ಕೊಳ್ಳಿ. ಈ ರೀತಿ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಈ ರೀತಿ ಫಿಂಗರ್ಗೆ ಸುತ್ಕೊಳ್ಳಿ. ಎಷ್ಟು ಉದ್ದ ಆಗುತ್ತೋ ಅಷ್ಟು ಈ ರೀತಿ ಸುತ್ತಕೊಂಡು, ಸೊ ಇವಾಗ ಸೇಮು ಎಲ್ಲಿ ನಾವು ಇನ್ಸರ್ಟ್ ಮಾಡಿದ್ವೋ ಅಲ್ಲೇ ಮತ್ತೆ ಕ್ರೋಶನ ಇನ್ಸರ್ಟ್ ಮಾಡಿ, ಸೊ ನಾವು ಈ ರೀತಿ ಥ್ರೆಡನ್ನು ತೆಗೆದು ಮತ್ತೆ ಒಂದು ನಾಟ್ ಹಾಕ್ಕೊಳ್ಳಿ. ಸೊ ಏನಕ್ಕೆ ಅಂದರೆ ಟೈಟ್ ಆಗಿರಲಿ ಅಂತ ಈ ರೀತಿ ನಾಟ್ ಹಾಕ್ಕೊಂಡು, ಸೊ ನಾನು ಫಸ್ಟು ಏನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಈ ರೀತಿ 1 2 ಚೈನನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಈ ರೀತಿ 2 ಚೈನನ್ನು ಹಾಕ್ಕೊಂಡು ಮತ್ತೆ ನಾನು ಸೊ ಆ 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸೊ ಈ ರೀತಿ. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಮತ್ತೆ ಒಂದು ಕ್ರೋಶ ಅಂದರೆ ಡಬಲ್ ಕ್ರೋಶ, ಇವಾಗ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿ ಮತ್ತೆ ಅದೇ ಪ್ಲೇಸಲ್ಲಿ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅದೇ ಪ್ಲೇಸಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಚೈನಿಗೆ ನಾನು ತೆಗಿತಾ ಇದ್ದೀನಿ ಕ್ರೋಶನ, ಮತ್ತೆ 2 ಚೈನ್ ಬರುತ್ತಲ್ವ, ಮತ್ತೆ ಆ 2 ಚೈನಿಗೆ ಈ ರೀತಿ ತೆಗಿತೀನಿ. ಸೊ ಮತ್ತೆ ಸೇಮು 2 ಚೈನ್ಸ್ ಹಾಕ್ಕೊಳ್ಳಿ. 1 2. ಸೊ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಈ ರೀತಿ ತಗೊಂಡು ಅಲ್ಲಿಗೆ ಇನ್ಸರ್ಟ್ ಮಾಡಿ, ಮತ್ತೆ ಡಬಲ್ ಕ್ರೋಶ ಈ ರೀತಿ ತೆಗಿರಿ, ಮತ್ತೆ 2 ಈ ರೀತಿ ತೆಗಿರಿ. ಸೊ ನೆಕ್ಸ್ಟ್ 1 ಮೋರ್ ಟೈಮ್ ಈ ರೀತಿ ಅದೇ ಪ್ಲೇಸಿಗೆ ಎಲ್ಲಿ ನಾವು ಇನ್ಸರ್ಟ್ ಮಾಡಿದ್ವಿ ಅದೇ ಪ್ಲೇಸಿಗೆ ಹಾಕಿ ತೆಗಿರಿ. 2 ಮತ್ತು ನಾವು 2 ಚೈನ್ಸ್ ಹಾಕಿ ಮತ್ತೆ ಕ್ರೋಶನ ಈ ರೀತಿ ತೆಗೆದು ನಮಗೆ ಎಲ್ಲಿಗೆ ಅದು ಬರುತ್ತೋ ಅಲ್ಲಿಗೆ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 2 ಥ್ರೆಡ್ಡಿಗೆ ತೆಗೆದು ಮತ್ತೆ 2 ಥ್ರೆಡ್ಗೆ ಈ ರೀತಿ ತೆಗಿಬೇಕು. ಮತ್ತೆ ಈ ರೀತಿ ಕ್ರೋಶ ತೆಗೆದು ನಾವು ಎಲ್ಲಿ ಇನ್ಸರ್ಟ್ ಮಾಡಿದ್ದೋ ಅದೇ ಇದಕ್ಕೆ ಹಾಕಿ ತೆಗಿಬೇಕು. ಈ ರೀತಿ ತೆಗಿಬೇಕು. ಸೊ ಇದೇ ರೀತಿ ನಾವು ಮತ್ತೆ 2 ಚೈನು
ಮತ್ತೆ ಈ ರೀತಿ ತೆಗೆದು, ಸೊ ಎಲ್ಲಿಗೆ 2 ಚೈನ್ಸ್ ಬರುತ್ತೋ ಅಲ್ಲಿಗೆ ಇನ್ಸರ್ಟ್ ಮಾಡಿ ಥ್ರೆಡನ್ನು ತೆಗೀರಿ. ಮತ್ತೆ ಈ ರೀತಿ 2ಕ್ಕೆ, ಮತ್ತೆ 2ಕ್ಕೆ, ಮತ್ತೆ ಈ ರೀತಿ ನೋಡಿ ಈ ರೀತಿ. ಸೊ ಮತ್ತೆ 2 ಚೈನ್ಸ್, ಮತ್ತೆ ಈ ರೀತಿ ಹಾಕಿ ತೆಗಿರಿ. ಮತ್ತೆ ಈ ರೀತಿ 2 ಚೈನ್ಗೆ ಒಂದು ಸಾರಿ, ಅಂದರೆ ಡಬಲ್ ಕ್ರೋಶ ಹೇಗೆ ಮಾಡೋದು ಅಂತ ಗೊತ್ತಲ್ವಾ, ಹಾಗೆ. ಸೊ ಮತ್ತೆ ಈ ರೀತಿ ಒಂದು ಕ್ರೋಶದ ಮೇಲೆ ಈ ಥರ ಕ್ರೋಶ ತೆಗಿರಿ. ಸೊ ಇಲ್ಲಿ ಅದೇ ಪ್ಲೇಸಲ್ಲಿ ಇನ್ಸರ್ಟ್ ಮಾಡಿ ತೆಗಿರಿ. ಮತ್ತು 2ರಿಂದ ಈ ರೀತಿ ತೆಗಿರಿ. ಸೊ ಇದೇ ರೀತಿ ನಾನು ಇದು ಫುಲ್ಲು ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನೋಡಿ, ನಾನು ಫಸ್ಟಿಂದ ಫುಲ್ಲು ಡಬಲ್ ಕ್ರೋಶ ಕಂಬಗಳನ್ನ ಹಾಕಿ, ಅಂದರೆ 2 ಕಂಬಗಳನ್ನ ಹಾಕಿ ತೋರಿಸಿದ್ದೀನಿ. ಸೊ ನೋಡಿ, ಲಾಸ್ಟಿಗೆ ಒಂದು ಕ್ರೋಶ ಇದ್ದು ಇಲ್ಲಿ ಈ ರೀತಿ ಅದೇ ಇದರಲ್ಲಿ ಹಾಕಿ ಸೇಮ್ ಲಾಕ್ ಮಾಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಫಸ್ಟ್ ಲೇಯರ್ ಅಂದರೆ ಕಂಬ ಹಾಕಿದ್ದೀನಲ್ವ, ಈ ರೀತಿ ಫಸ್ಟ್ ಲೇಯರ್ ಕಂಬ ಹಾಕಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಲೇಯರ್, ಅಂದರೆ ಇನ್ನೊಂದು ಸಾರಿ ಹೇಗೆ ಅದ್ರ ಮೇಲೆ ಇನ್ನೊಂದು ಸಾರಿ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನಾನು ಮೊದಲನೇ ತೋರಿಸ್ದಾಗೆ ಇಲ್ಲಿ ನಾವು ಆಲ್ರೆಡಿ ಎಲ್ಲಿ ಇನ್ಸರ್ಟ್ ಮಾಡಿರ್ತೀವೋ ಅದೇ ಪ್ಲೇಸಲ್ಲಿ ನಾವೇನು ಮಾಡಬೇಕು, ಇನ್ಸರ್ಟ್ ಮಾಡಿ ಥ್ರೆಡನ್ನು ತೆಗೆದು 3 ಸರಿ ನಾಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ನಾಟ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಅದೇ ಪ್ಲೇಸಲ್ಲಿ ಮತ್ತೆ ಕ್ರೋಶನ ಇನ್ಸರ್ಟ್ ಮಾಡಿ, ಅಂದರೆ ಟ್ಯೂಲಿಪ್ ಅನ್ನೋದು, ಜಪಾನ್ ಟ್ಯೂಲಿಪ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಈ ರೀತಿ ಇನ್ಸರ್ಟ್ ಮಾಡಿ ಈ ರೀತಿ ತೆಗೀರಿ. ತೆಗೆದು ಈ ರೀತಿ, ಸೊ ಈ ರೀತಿ ತೆಗೆದು ಈ ರೀತಿ ಚೈನನ್ನು ಹೇಳ್ಕೊಳ್ಳಿ. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ಇಲ್ಲಿ ಒಂದು ಇದೆಯಲ್ವ, ಇದ್ರೊಳಗೆ ಹಾಕಿ ನಾನು 2 ಚೈನ್ನ ಹಾಕೋತಾ ಇದ್ದೀನಿ. ಈ ರೀತಿ 2 ಚೈನ್ಸ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟು ಒಂದು ಚೈನನ್ನು ಈ ರೀತಿ ಹಾಕ್ಕೊಂಡು ಈ ರೀತಿ ಫಿಂಗರಲ್ಲಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಮಣಿನ ಕ್ರೋಶಕ್ಕೆ ಹಾಕ್ಕೊಳ್ಳಿ. ಆ ಕ್ರೋಶದಿಂದ ನೋಡಿ ಈ ರೀತಿ ಹೀಗೆ ಕ್ರೋಶದಿಂದ ಇನ್ಸೈಡು ಎಳೀರಿ. ಈ ರೀತಿ ಎಳೆದ್ರೆ ಈ ಥರ ಬರುತ್ತೆ ಮಣಿ. ಸೊ ಅದನ್ನು ಏನು ಮಾಡಬೇಕಂದ್ರೆ, ಸೊ ನಾನು ಮತ್ತೆ ಅದರೊಳಗಡೆ ಚೈನನ್ನು ಈ ರೀತಿ ತೆಗಿತಾ ಇದ್ದೀನಿ. ಸೇಮ್ ಚೈನನ್ನು ಈ ರೀತಿ ತೆಗೆದು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ರೀತಿ ತೆಗೆದು ಇಲ್ಲಿ ಸೊ ಈ ರೀತಿ ಮಣಿ ಹಾಕೊಂಡ ಮೇಲೆ ನಾನು ಕಂಬ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಥ್ರೆಡನ್ನು ಈ ರೀತಿ ತೆಗೆದು ಈ ಪ್ಲೇಸ್ ಇದೆಯಲ್ವ ಇಲ್ಲಿ ಅದರೊಳಗಡೆ ಹಾಕಿ ಈ ರೀತಿ ತೆಗೆದು ಮತ್ತೆ ಎರಡು ಚೈನ್ ಒಳಗಡೆ ಹಾಕಿ, ಅಂದರೆ 3 ಚೈನ್ ಬರುತ್ತೆ, ಅದು ಫಸ್ಟ್ ಟೈಮು 2 ಚೈನ್ಗೆ ಹಾಕಿ ನೆಕ್ಸ್ಟ್ ಟೈಮು 2 ಚೈನ್ ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, 1 ಮೋರ್ ಟೈಮ್ ಈ ರೀತಿ ತೆಗೆದು ಕ್ರೋಶ ಮೇಲೆ ಈ ರೀತಿ ಬಂದು ಮತ್ತೆ ಅದೇ ಪ್ಲೇಸಲ್ಲಿ ಕ್ರೋಶನ ಹಾಕಿ ಇನ್ನೊಂದು ಚೈನನ್ನು ತೆಗಿಬೇಕು. ಇನ್ನೊಂದು ಚೈನನ್ನು ತೆಗೆದ್ರೆ ನೋಡಿ ಈ ರೀತಿ ನಿಮಗೆ ಕಾಣಿಸುತ್ತೆ. 1 2 3 3 ಚೈನ್ ಇದೆ. ಫಸ್ಟ್ 2 ಚೈನಿಂದ ತೆಗೆದು ಮತ್ತೆ 2 ಚೈನಿಂದ ತೆಗಿರಿ. ಸೊ ಈ ರೀತಿ ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, 1 ಚೈನನ್ನು ಹಾಕ್ತಾ ಇದ್ದೀನಿ. ಸೊ ಮತ್ತೆ ಮಣಿ ಹಾಕ್ತಾ ಇದ್ದೀನಿ ನೋಡಿ, ಈ ರೀತಿ ಮಣಿ ಹಾಕ್ತಾ ಇದ್ದೀನಿ. ಈ ರೀತಿ ಮಣಿ ಹಾಕಿದ್ಮೇಲೆ ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಅದನ್ನು ಇನ್ನೊಂದು ಸಾರಿ ಈ ರೀತಿ ತೆಗಿತಾ ಇದ್ದೀನಿ, ಅಂದರೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಚೈನ್ ಹಾಕಿ ಈ ರೀತಿ ತೆಗೀರಿ. ಈ ರೀತಿ ತೆಗೆದು ಈ ಥರ ಲಾಕ್ ಮಾಡಿ
ಓಕೆ, ಈ ರೀತಿ ತೆಗೆದು 2 ಚೈನಿಂದ ಇನ್ಸರ್ಟ್ ಮಾಡಿ, ಮತ್ತೆ 2 ಚೈನಿಂದ ಇನ್ಸರ್ಟ್ ಮಾಡಿ, ಮತ್ತೆ ನೋಡಿ ಈ ರೀತಿ ತೆಗಿರಿ, ಮತ್ತೆ ಇದರೊಳಗಡೆ ಇನ್ಸರ್ಟ್ ಮಾಡಿ ನೋಡಿ ಈ ರೀತಿ ಕ್ರೋಶದಿಂದ ಇನ್ನೊಂದು ಸಾರಿ ಚೈನನ್ನು ತೆಗಿರಿ. ಈ ರೀತಿ ತೆಗೆದು ಮತ್ತೆ 2 ಚೈನಿಂದ ಒಳಗಡೆ ಬಂದು ಮತ್ತೆ ಈ ರೀತಿ ಬನ್ನಿ. ಸೊ ಈ ರೀತಿ ನೆಕ್ಸ್ಟ್ ನಾನು ಒಂದು ಚೈನನ್ನು ಇಲ್ಲಿ ಲಾಕ್ ಮಾಡಿ ತೆಗಿತಾ ಇದ್ದೀನಿ. ಮತ್ತೆ ಈ ರೀತಿ ನೀಟಾಗಿ ಇಟ್ಕೊಂಡು ಒಂದು ಮಣಿನ ತಗೋತಾ ಇದ್ದೀನಿ. ಮಣಿನ ತಗೊಂಡು ಆ ಮಣಿಯನ್ನು ಅದರಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ಇನ್ಸರ್ಟ್ ಮಾಡಿ ಮತ್ತೆ ಇದನ್ನು ಮಣಿನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಲಾಕ್ ಮಾಡಿ ಮತ್ತೆ ನೋಡಿ ಈ ರೀತಿ ತೆಗೆದು ನೆಕ್ಸ್ಟ್ ಇದೆಯದೆ ಅಲ್ವಾ ಅದರೊಳಗಡೆ ಹಾಕ್ತಾ ಇದ್ದೀನಿ. ಈ ರೀತಿ ತೆಗಿತಾ ಇದ್ದೀನಿ. ಮತ್ತೆ 2 ಚೈನು ಮತ್ತೆ 2 ಚೈನು. ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ, ಟೈಟ್ ಆದರೆ ಈ ರೀತಿ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ರೀತಿ ತೆಗೆದು 2 ಚೈನನ್ನು ಫಸ್ಟ್ 2 ಚೈನ್ ತೆಗೆದು ನೆಕ್ಸ್ಟ್ 2 ಚೈನನ್ನು ತೆಗಿತಾ ಇದ್ದೀನಿ. ಮತ್ತು ನೆಕ್ಸ್ಟ್ ನೋಡಿ ಅದೇ ರೀತಿ ಈ ರೀತಿ ಹೋಗಿ ಮತ್ತೆ ಇನ್ಸರ್ಟ್ ಮಾಡಿ ಈ ರೀತಿ ನೆಕ್ಸ್ಟ್ 2 ಚೈನ್ ತೆಗಿರಿ, ಮತ್ತೆ 2 ಚೈನ್ ತೆಗಿರಿ ಈ ರೀತಿ. ಸೊ ನೆಕ್ಸ್ಟ್ ಇದನ್ನು ಲಾಕ್ ಮಾಡಿ ಚೈನಲ್ಲಿ ಮತ್ತೆ ಒಂದು ಮಣಿನ ತಗೋತಾ ಇದ್ದೀನಿ. ಇದನ್ನು ಮಣಿನ ಈ ರೀತಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಕ್ರೋಶ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮಣಿ ಚಿಕ್ಕದಾಗಿದೆ. ಓಕೆ, ಈ ರೀತಿ ಮತ್ತೆ ಅದನ್ನು ಮಣಿನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಮಾಡಿ ಮತ್ತೆ ನೋಡಿ ನೆಕ್ಸ್ಟ್ ಹೋಲಿಗೆ ಇದನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ತೆಗೆದು ಸೊ 2 ಚೈನು ಮತ್ತು 2 ಚೈನು ನೋಡಿ 1 2 3 5. ಸೊ ಇದೇ ರೀತಿ ಇದನ್ನು ನೋಡಿ ಈ ರೀತಿ 2 ನೆಕ್ಸ್ಟ್ ಫಸ್ಟ್ ಕಂಬ ಮತ್ತು ನೆಕ್ಸ್ಟ್ ಕಂಬ. ನಿಮಗೆ ಈಸಿಯಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಅಂದರೆ ಡಿಫ್ರೆಂಟ್ ಕಲರ್ ಇರೋದ್ರಿಂದ ಡಿಫ್ರೆನ್ಸು ಗೊತ್ತಾಗ್ತಾ ಇದೆ. ಈ ರೀತಿ ಕಂಬನ ಹಾಕ್ಕೋಬೋದು. ನೋಡಿ ಇದು ಫುಲ್ ಹಾಕಿ ನಾನು ಫುಲ್ ಹಾಕಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ ಇವಾಗ ನಾನು ಕಂಪ್ಲೀಟಾಗಿ ಇದನ್ನು ಫಿನಿಶ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಲೇಯರು ಆಗ ನೆಕ್ಸ್ಟ್ ರೌಂಡು ಎರಡನ್ನೂ ಕೂಡ ಫಿನಿಶ್ ಮಾಡಿದಾಗ ಒಂದು ಮಣಿ ಹಾಕೋದು ಕೂಡ ನಿಮಗೆ ಹೇಗಿಂತ ಇವಾಗ ಕ್ರೋಶಾಗೆ ಇನ್ಸರ್ಟ್ ಮಾಡುವುದು ಹೇಗೆ ಅಂತ ಕೂಡ ನೋಡ್ಕೊಂಡಿದ್ದೀರಾ. ಸೊ ಈ ರೀತಿ ಫೈನಲಿ 2 ಲೇಯರ್ ಕಂಬ ಹಾಕಿದಾಗ ಈ ರೀತಿ ಬರುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೀವು ಕಾಮೆಂಟಲ್ಲಿ ಹಾಕಿ ನಾನು ಮತ್ತೆ ಇದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.